ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸತ್ಯ, ನೀ ಬಂದ್ಯಲ್ಲ ಪಾಪು. ಇಲ್ಲ ಅಂದಿದ್ರೆ ನಾನು ಇಡೀ ದಿನ ಈ ರೂಮಲ್ಲೇ ಇರಬೇಕಾಗಿತ್ತು. ಎಲ್ಲರೂ ಹೊರಟಿರ್ಬೇಕಾದ್ರೆ ನೀವೇ ರೂಮಿಗೆ ಬರಕ್ಕೆ ಹೋದ್ರಿ? ಅದು ಸರಿ, ಡೋರ್ ಯಾರು ಲಾಕ್ ಮಾಡಿದ್ದು? ಅದು ಮುಖ ತೊಳೆಯೋಣ ಅಂತ ಬಾತ್ರೂಮಿಗೆ ಬಂದೆ. ಆಚೆ ಬಂದು ನೋಡಿದ್ರೆ ಡೋರ್ ಲಾಕ್ ಆಗಿತ್ತು. ಅದು ಹೇಗೆ ಲಾಕ್ ಆಗುತ್ತೆ? ಯಾರೋ ಲಾಕ್ ಮಾಡಿರ್ತಾರಷ್ಟೇ. ಯಾರು ಯಾಕೆ ಲಾಕ್ ಮಾಡ್ತಾರೆ? ಹಾಗೆಲ್ಲ ಏನಿಲ್ಲ ಪಾಪು, ಏನೋ ಮಿಸ್ ಆಗಿ ಡೋರ್ ಲಾಕ್ ಆಗಿರಬೇಕು. ನನಗಂತೂ ಭಯನೇ ಆಗೋಗಿತ್ತು. ಇದನ್ನೇ ಬೇಡ ಅನ್ನೋದು. ಮಿಸ್ ಆಗಿ ಲಾಕ್ ಆಗೋಕ್ಕೆ ಹೇಗೆ ಸಾಧ್ಯ? ದುಡ್ಡಿರೋನ್ನೆಲ್ಲ ಭಾಳ ಒಳ್ಳೆಯವರು ಅಂತ ಅನ್ಕೋಬೇಡಿ. ಈ ಮನೇಲಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಯಾರಿಗಾಗ್ತಾರೆ, ಯಾರು ಯಾರಿಗಾಗಲ್ಲ ಅನ್ನೋದೇ ಗೊತ್ತಾಗಲ್ಲ. ಶ್ರೀಮಂತರು ಸಹವಾಸ ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಪಾಪು, ಓ, ನೀವೀಗ ಶ್ರೀಮಂತರ ಅಲ್ವಾ? ಇದನ್ನೆಲ್ಲ ನಾನು ಯಾಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ? ಸರ್ ನಿಮಗೋಸ್ಕರ ಕಾಲ್ ಮಾಡಿದ್ರು. ನಡೀರಿ ಹೊರಡೋಣ. ಪಾಪು, ಥ್ಯಾಂಕ್ಸ್. ನಾನು ನಿಂಗೆ ಥ್ಯಾಂಕ್ಸ್ ಹೇಳಿದೆ. ಹಾಂ, ಆಯ್ತಾಯ್ತು, ಬನ್ನಿ. ಚಿಕ್ಕಪ್ಪ, ನಿಮ್ಮಣ್ಣ ಫೋನ್ ಮಾಡ್ತಿದ್ದಾರೆ. ಅದೇನು ಕೇಳು. ಹಲೋ ಅವಿ, ತುಳಸಿ ಅವ್ರು ಸಿಕ್ಕಿದ್ದಾರೆ. ಅವರು ರೂಮಲ್ಲಿ ಲಾಕ್ ಆಗಿದ್ರಂತೆ. ಈಗಷ್ಟೇ ಫೋನ್ ಮಾಡಿದ್ರು. ಅವ್ರು ಬರ್ತಿದ್ದಾರೆ, ನೀನು ವಾಪಸ್ ಬಾ. ಚಿಕ್ಕಪ್ಪ, ಅಮ್ಮ ಸಿಕ್ಕಿದ್ದಾರಂತೆ, ಮನೇಲೇ ಇದ್ದಾರಂತೆ. ಸದ್ಯ ಸರಿ, ಹಾಗಾದ್ರೆ ರೆಡಿ, ಒಳಗೋಣ. ಅಣ್ಣ ಎಲ್ಲಿದ್ರಂತ? ಅದಕ್ಕೆ ಗೊತ್ತಿಲ್ಲ. ರೂಮಲ್ಲಿದ್ದೆ, ರೂಮು ಹೊರಗಡೆಯಿಂದ ಲಾಕ್ ಆಯಿತು ಅಂತ ಹೇಳಿದ್ರು. ರೂಮ್ ಲಾಕ್ ಆಗೋಕೆ ಹೇಗೆ ಸಾಧ್ಯ? ಹೊರಗಡೆಯಿಂದ ಯಾರಾದರೂ ಲಾಕ್ ಮಾಡಿದ್ರಷ್ಟೇ ಲಾಕ್ ಆಗೋಕ್ಕೆ ಸಾಧ್ಯ. ಆಚೆಯಿಂದ ಯಾರು ಲಾಕ್ ಮಾಡ್ತಾರೆ? ನಮ್ಮ ಮನೇಲಿ ಎಲ್ಲರೂ ಚಿಕ್ಕ ಮಕ್ಕಳಿದ್ದಾರಾ ಆಟ ಆಡ್ಕೊಂಡು ಲಾಕ್ ಮಾಡೋಕ್ಕೆ? ನಾನು ಅವಾಗಲೇ ಹೇಳಿಲ್ವಾ, ಅವ್ರ ಇಂಪಾರ್ಟೆನ್ಸ್ ಪ್ರೂವ್ ಮಾಡೋದಕ್ಕೆ ಈ ಥರ ನಾಟಕ ಆಡ್ತಿದ್ದಾರೆ. ನಿಮ್ಗದೆಲ್ಲ ಯಾವಾಗ ಅರ್ಥ ಆಗುತ್ತೋ? ಆಯ್ತಾಯ್ತು ಬಿಡು. ಈ ತುಳಸಿ ಅವರು ಬರ್ತಿದಾರಲ್ಲ, ಅಷ್ಟು ಸಾಕು. ಅಲ್ಲ, ಮನೇಲಿ ರೂಮಲ್ಲಿ ಒಳಗಡೆ ಲಾಕ್ ಆಗಿದ್ದೀರಿ ಅಂತ ಒಂದು ಮಾತು ಫೋನ್ ಮಾಡಿ ಹೇಳ್ಬೋದಿತ್ತಲ್ವಾ? ಫೋನ್ ಆಚೆನೇ ಇತ್ತು. ಅದಕ್ಕೆ ಫೋನ್ ಆಚೆ ಇಟ್ಟು ನೀವ್ಯಾಕೆ ರೂಮ್ ಒಳಗೆ ಹೋದ್ರಿ? ನಮ್ಮ ಜೊತೆಗೆ ಬಂದ್ಬಿಡ್ಬೇಕು ತಾನೆ. ಅದು ಅಮ್ಮ, ನೀವು ಬರಲಿಲ್ಲ ಅಂತ ಎಲ್ಲರೂ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು ಗೊತ್ತಾ? ನನಗಂತೂ ತುಂಬ ಬೇಜಾರಾಗಿತ್ತು. ನೀನೇನಮ್ಮ ನಿನಗೆ ಬೇಜಾರಾಗಿರೋದು ಹೇಳ್ತಿದ್ಯಾ? ನಮ್ಮ ಅತ್ತಿಗೆ ಅಲ್ಲಿ ಬರಲಿಲ್ಲ ಅಂತ ನಮ್ಮಣ್ಣ ಒಂದು ಕಡೆ ಕೂತ್ಕೊಳ್ದೆ ಪರದಾಡ್ತಿದ್ದ. ಮಾವ, ಪುಟ್ಟ, ಬನ್ನಿ ಬನ್ನಿ. ಬೇರೆ ಯಾರು ಬರ್ಲಿಲ್ವಾ? ಪುಟ್ಟಿ ಬರ್ಲಿಲ್ವಾ? ಅಯ್ಯೋ, ಈಗ ಅವಳು ಯಾಕೆ ಬಿಡಮ್ಮ? ಇವ್ರ ಮನೆಯವ್ರ ಮುಂದೆ ಎಲ್ಲ ನಾಟಕ ಮಾಡಿ ನಮ್ಮ ಮರ್ಯಾದೆ ಕಳೆದ್ಲು. ಈಗ ಅವಳು ಇಲ್ಲಿಗೆ ಬಂದು ಏನು ಮಾಡಬೇಕು? ಒಂದು ನಿಮಿಷ. ಇದೇನಿದು? ಒಬ್ಳೆ ನಿಂತಿದ್ಯಾ? ಯಾಕೆ, ಯಾರು ಮಾತಾಡಿಸ್ಲಿಲ್ವಾ? ಏನು ಮಾಡೋದು, ಎಲ್ರಿಗೂ ನಾನು ಬೇಡವಾಗಿದ್ದೀನಲ್ಲ. ಛೆ, ಹಾಗ್ಯಾಕೆ ಅನ್ಕೋತೀಯ ಸಂಧ್ಯಾ? ನಮಗಂತೂ ನೀನಂದ್ರೆ ಇಷ್ಟಾನೆ. ತಪ್ಪು ಯಾರು ಮಾಡಲ್ಲ ಹೇಳು? ನೀನು ತಪ್ಪು ಮಾಡ್ತೀಯ ಅಂತ ಹೇಳೋರು ಯಾರು ತಪ್ಪೇ ಮಾಡಿಲ್ವಾ? ಅಲ್ವಾ? ನೋಡಿ, ನಿಮಗೆ ಅರ್ಥ ಆಗಿದ್ದು ದೊಡ್ಡೋರು ಅಂತ ಕರ್ಸ್ಕೊಳ್ಳೋರು ಯಾರಿಗೂ ಅರ್ಥ ಆಗ್ತಿಲ್ಲ. ಅದು ಸರಿ, ನೀನು ಹೇಗಿದ್ಯಾ?
ಜೀವನಕ್ಕೇನು ತೊಂದರೆ ಇಲ್ಲ ತಾನೆ? ಎಲ್ಲ ಚೆನ್ನಾಗಿದೆ ಅಲ್ವಾ? ಅಯ್ಯೋ ಅದನ್ನ ಯಾಕೆ ಕೇಳ್ತೀರಾ ಬಿಡಿ. ನಾನಂತೂ ತುಂಬ ಕಷ್ಟದಲ್ಲಿದ್ದೀನಿ. ಈಗಂತೂ ನನ್ನ ಹತ್ರ ಏನೇನೂ ಇಲ್ಲ. ಅಪ್ಪ ಅಮ್ಮನೂ ನನ್ನನ್ನು ಶತ್ರುಗಳ ಥರ ದೂರ ಇಟ್ಬಿಟ್ಟಿದ್ದಾರೆ. ಸಂಧ್ಯಾ, ನೀನು ಈ ಮಾತನ್ನ ಮನಸ್ಸಿಂದ ಹೇಳಿದ್ಯೋ ಅಥವಾ ಬಾಯಿ ಮಾತಿಗೆ ಹೇಳಿದ್ಯೋ ಗೊತ್ತಿಲ್ಲ, ಆದರೆ ನೀನು ಹೇಳಿದ ಮಾತಂತೂ ಎಷ್ಟು ನಿಜ ಅಂತ ನಮಗೆ ಗೊತ್ತಾಗ್ತಾ ಇದೆ. ಮನೆಯಲ್ಲಿ ಅಮ್ಮನೂ ಅಷ್ಟೇ, ಯಾವಾಗಲೂ ನಿನ್ನ ಬಗ್ಗೆ ನೆಗೆಟಿವ್ ಆಗೇ ಮಾತಾಡ್ತಿರ್ತಾರೆ. ನಿನ್ನ ಮಾವ ಅಂತೂ ಕೇಳಲೇಬೇಡ, ನಿನ್ನ ಹೆಸರು ಹೇಳಿದ್ರೆ ಸಾಕು ಸಿಡುಕ್ತಾ ಇರ್ತಾರೆ. ಹೌದಾ? ಮತ್ತು ಅಪ್ಪ ನನ್ನನ್ನು ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರಲ್ಲ. ಸುತ್ತಮುತ್ತ ಎಲ್ಲರೂ ಇರ್ತಾರಲ್ವಾ, ಎಲ್ಲರ ಮುಂದೆ ಹಾಗೆ ತಾನೇ ಇರಬೇಕು. ಅಂದಾಗೆ ತುಳಸಿಯವರು ನಿನಗೆ ಸ್ವಂತ ಅಮ್ಮನ? ಹೌದು, ಯಾಕೆ ಹಾಗೆ ಕೇಳ್ತಿದ್ದೀರಾ? ಇಲ್ಲ, ನಮಗೆ ಸ್ವಲ್ಪ ಅನುಮಾನ ಬಂತು ಅದಕ್ಕೆ. ಅವರು ನಿನ್ನನ್ನು ನೋಡ್ಕೊಳ್ಳೋ ರೀತಿಗೂ ಈ ಮನೇಲಿ ಅಭಿನ ನೋಡ್ಕೊಳ್ಳೋ ರೀತಿಗೂ ತುಂಬ ವ್ಯತ್ಯಾಸ ಇದೆ. ಅವರು ನಿನ್ನ ಬಗ್ಗೆ ಯೋಚನೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಅಭಿ ಅಂದರೆ ಜೀವ ಬಿಡ್ತಾರೆ. ಅಷ್ಟೇ ಯಾಕೆ, ಇವಳನ್ನ ಸಮರ್ಥನ ಅವ್ರು ತಾತ್ಸಾರ ಮಾಡೋದು ಎಲ್ರಿಗೂ ಗೊತ್ತೇ ಇದೆಯಲ್ವಾ? ಅದೇ ಕಾರಣಕ್ಕೆ ಆ ಸಮರ್ಥ್ಗೆ ಅವ್ರನ್ನ ಕಂಡ್ರೆ ಆಗಲ್ಲ. ಹೌದಾ? ಹಾಗಾದರೆ ಅಮ್ಮ ಅಷ್ಟೊಂದು ಬದಲಾಗ್ಬಿಟ್ಲಾ? ಬದಲಾಗಲೇಬೇಕಲ್ವ ಸಂಧ್ಯಾ? ಆಗ ಅವರಿದ್ದಿದ್ದು ಸಣ್ಣ ಮನೆಯಲ್ಲಿ, ಆಗ ಹೇಗಿರಬೇಕೋ ಆಗಿದ್ರು. ಈಗ ಅವರಿರೋದು ಶ್ರೀಮಂತರ ಮನೆಯಲ್ಲಿ, ಈಗ ಹೇಗಿರಬೇಕೋ ಆಗಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಹಾಗಂತ ಹೆತ್ತ ಮಕ್ಕಳನ್ನ ಮರೆಯೋದು ಸರಿನಾ ದೀಪಿಕಾ? ಅವ್ರಿಗೆ ಹೆತ್ತ ಮಕ್ಳಕ್ಕಿಂತ ಈ ಮನೇಲಿರೋ ಮಕ್ಕಳೇ ಇಷ್ಟ ಆಗ್ತಿದ್ದಾರೆ ಅಲ್ಲ ಅತ್ತೆ. ಅವರು ಅವ್ರನ್ನೇ ಮಕ್ಳು ಅಂದ್ಕೊಂಡು ಹೆತ್ತ ಮಕ್ಕಳನ್ನ ಮರಿತಿರ್ಬೋದು. ಅಮ್ಮ ಈ ಥರ ಎಲ್ಲ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಇಲ್ಲಿಗೆ ಬಂದರೆ ಅಮ್ಮ ಖುಷಿ ಆಗ್ಬೋದು ಅಂದ್ಕೊಂಡಿದ್ದೆ. ಆದರೆ ನೀವು ಹೇಳ್ತಿರೋದೆಲ್ಲ ಕೇಳಿದ್ರೆ ನಾನು ಇಲ್ಲಿ ಯಾಕಾದರೂ ಬಂದೆ ಅನಿಸ್ತಿದೆ. ಯಾಕೆ ಹಾಗೆ ಅನ್ಕೋತೀಯ ಸಂಧ್ಯಾ? ನಿನ್ನ ಜೊತೆ ನಾವಿರ್ತೀವಿ. ನಿನ್ನನ್ನು ನಮ್ಮ ಮನೆಯವಳು ಅಂತಲೇ ನಾವು ಅಂದ್ಕೊಂಡಿರೋದು. ನಮ್ಮ ಮನೆಯವಳಾಗಿದ್ದು ನೀನು ಹೀಗೆಲ್ಲ ಇರಬಾರ್ದು. ಹೌದು ಅತ್ತೆ, ನೋಡಿ ಆ ತಾಳಿ ಸರ ಅವಳಿಗೆ ಸೆಟ್ಟೇ ಆಗ್ತಿಲ್ಲ. ಉಮಾಗೋಲ್ಡಾ? ಓಹೋ, ತಾಳಿ ಒರಿಜಿನಲ್ಲು, ಸರ ಉಮಾಗೋಲ್ಡ್. ನೀನೊಂದು ಕೆಲಸ ಮಾಡು, ನಾಳೆನೇ ಒಂದು ಒಳ್ಳೆ ಚಿನ್ನದ ಸರ ಮಾಡಿಸ್ಕೊ. ದುಡ್ಡು ಯಾರು ರಪ್ಪ ಕೊಡ್ತಾರಾ? ನಿನ್ನ ಅಕೌಂಟ್ಗೆ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ, ಚೆಕ್ ಮಾಡ್ಕೊ. ದುಡ್ಡು ಕಳ್ಸಿದ್ರಾ? ಇಷ್ಟೊಂದು ದುಡ್ಡಾ? ಚಿನ್ನದ ಸರ ಕೊಂಡ್ಕೊಳ್ಳೋಕೆ ಅಷ್ಟು ದುಡ್ಡು ಬೇಕಲ್ವಾ ಸಂಧ್ಯಾ? ಸಾಕಾಗಲಿಲ್ಲ ಅಂದರೆ ಹೇಳು, ಮತ್ತೆ ಕಳಿಸ್ತಾಳೆ. ಅಯ್ಯೋ, ಸದ್ಯಕ್ಕೆ ಸಾಕಾಗತ್ತೆ ಬಿಡಿ. ಚಿನ್ನದ ರೇಟ್ ಹೇಗೂ ಸ್ವಲ್ಪ ಕಮ್ಮಿ ಆಗಿದೆ. ನೀವಿಬ್ರು ನನ್ನ ಕಣ್ಣಿಗೆ ನಿಜವಾಗ್ಲೂ ದೇವತೆಗಳ ಥರ ಕಾಣಿಸ್ತಿದ್ದೀರಾ. ನನ್ನಮ್ಮ ನನ್ನ ದೂರ ಮಾಡಿದ್ರೇನು, ಈ ದೇವತೆಗಳಿಗೆ ನಾನು ಹತ್ರ ಆಗ್ತಿದ್ದೀನಲ್ಲ, ಅದೇ ಸಮಾಧಾನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.